ತಾಲೂಕಿನಾದ್ಯಂತ ಅಕ್ರಮ ಮದ್ಯ ಮಾರಾಟ ಕಣ್ಮುಚ್ಚಿ ಕುಳಿತ ಅಬಕಾರಿ ಇಲಾಖೆ. ಹೌದು, ತಾಲೂಕು ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ನಿಷೇಧಿಸುವಂತೆ ಕರ್ನಾಟಕ ರೈತ ಸಂಘ ಹಾಗೂ ಅಖಿಲ ಭಾರತ ಕ್ರಾಂತಿಕಾರಿ ಮಹಿಳಾ ಸಂಘ ವತಿಯಿಂದ ಪ್ರತಿಭಟಿಸಿ ತಾಲೂಕು ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿ ರಾಯಚೂರು ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಹೌದು, ಈ ಕುರಿತು ಬಿಎನ್ ಯರದಿಹಾಳ ಮಾತನಾಡಿ, ಅಕ್ರಮ ಮದ್ಯವನ್ನು ಪಾನ್ ಶಾಪ್ಗಳಲ್ಲಿ ಮಾರಾಟ ಮಾಡುವ ದಂಧೆ ಎಲ್ಲಾ ಕಡೆ ವ್ಯಾಪಕವಾಗಿ ನಡೆಯುತ್ತಿದೆ. ಅಲ್ಲದೆ ಎಲ್ಲಾ ಗ್ರಾಮಗಳ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಮಾರಾಟ ಮಾಡಲಾಗುತ್ತಿವೆ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನರು ಕುಡಿತದ ಚಟಕ್ಕೆ ಬಲಿಯಾಗುತ್ತಿದ್ದು, ಹಲವು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಕೌಟುಂಬಿಕ ಹಾಗೂ ಸಾಮಾಜಿಕ ಕಲಹಗಳು ಹೆಚ್ಚಾಗಿ ಅಶಾಂತಿ ಮೂಡುತ್ತಿದೆ. ಕಾನೂನು ಬಾಹಿರವಾಗಿ ಮದ್ಯ ಮಾರಾಟದಲ್ಲಿ ತೊಡಗಿದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕಾದ ಅಬಕಾರಿ ಇಲಾಖೆ ಅಧಿಕಾರಿಗಳು ಮೌನ ವಹಿಸಿದ್ದು, ಅವ್ಯವಹಾರಕ್ಕೆ ಅವರೇ ಸಾಥ್ ನೀಡುತ್ತಿದ್ದಾರೆ. ಜಿಲ್ಲಾಡಳಿತ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಹಳ್ಳಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿರುವ ಬಾರ್ ಮತ್ತು ವೈನ್ ಶಾಪ್ ವಿರುದ್ಧ ಕ್ರಮ ಕೈಗೊಂಡು ಪರವಾನಗಿ ರದ್ದುಪಡಿಸಬೇಕು ಹಾಗೂ ಕೂಡಲೇ ಅಬಕಾರಿ ಅಧಿಕಾರಿಯನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಚಿಟಿಬಾಬು ಬೂದಿನಾಳ ಕ್ಯಾಂಪ್, ರಮೇಶ್ ಪಾಟೀಲ್, ರೇಣುಕಮ್ಮ ಬೂದಿವಾಳ ಕ್ಯಾಂಪ್, ಮರಿಯಮ್ಮ ಬಸಾಪುರ, ರೇಣುಕಮ್ಮ ಬೂದಿವಾಳ ಕ್ಯಾಂಪ್, ದ್ಯಾವಮ್ಮ ಟಿ ಸೇರಿದಂತೆ ಅನೇಕರು ಉಪಸ್ಥಿತಿಯಲ್ಲಿದ್ದರು. ವೆಂಕಟೇಶ ನಾಯಕ, NKST 4 ನ್ಯೂಸ್, ಸಿಂಧನೂರು. ಕ್ರಾಂತಿಕಾರಿ ಮಹಿಳಾ ಸಂಘಟನೆ ಮತ್ತು ಕರ್ನಾಟಕ ಸಂಘ ಜಂಟಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದು. ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟದ ಒಂದು ಇದರಿಂದ ಸಣ್ಣ ಸಣ್ಣ ಮಕ್ಕಳು ಬಲಿಯಾಗಿ ಶೈಕ್ಷಣಿಕವಾಗಿ ನೋಡ್ತಾರೆ. ಮತ್ತು ಸಣ್ಣ ವಯಸ್ಸಿಗೆ ಈಗಾಗಲೇ ಚಿಟ್ಟಿಬಾಬು ಹೇಳಿದಾಗೆ ಸಣ್ಣ ವಯಸ್ಸಿಗೆ ತೀರಿ ಹೋಗಿದ್ದಾರೆ. ಕೆಲವೊಂದು ಸಂಸಾರದಲ್ಲಿ ಡಿಸ್ಟರ್ಬ್ ಆಗಿ ಕಾಳಿ ಕೂಡ ಹರಿದೋಗ್ಯವ ಮತ್ತು ಕುಟ್ಟದ ಪರಿಣಾಮದಿಂದ ಆರ್ಥಿಕವಾಗಿ ಹಿಂದುಳಿತ ಅತ್ಯಂತ ಕಡುಬಡತನಕ್ಕೆ ತಂದಿರ್ತಕ್ಕಂಥ ಈ ಮದ್ಯ ಮಾರಾಟವನ್ನು ಈ ಸಿನ್ನೂರು ತಾಲೂಕಿನಲ್ಲಿ ಎಕ್ಕೆಲದ ನಡೀತಿರೋ ಕಾರಣ ಅಬಕಾರಿ ಇಲಾಖೆ, PSI ಮತ್ತು ಸರ್ಕಾರ. ಈ ಅಬಕಾರಿ ಇಲಾಖೆಯವರಿಗೆ ಅವರಿಗೆ ಪ್ರೋತ್ಸಾಹ ಕೊಡೋದ್ರಿಂದ ಹಳ್ಳಿಗೆ ಈ ಬಾಗಿಲಿಂದ ಅಂಗಡಿಯಿಂದ ದೊಡ್ಡ ದೊಡ್ಡ ಬಾಕ್ಸ್ಗಳು ಸೈಕಲ್ ಮೋಟರ್ ಮೇಲೆ ಸಪ್ಲೈ ಮಾಡೋದ್ರಿಂದ ಹೀಗಾಗಿ ಹಳ್ಳಿಯ ಎಲ್ಲ ಕುಡಿತದ ಪರಿಣಾಮದಿಂದ ಕೆಲವೊಂದು ಈಗ ಹಿಂದೆ ನಮ್ಮ ಈಜೆ ಹೊಸಳ್ಳಿಯಲ್ಲಿ ಕುಡಿತದ ಪರಿಣಾಮದಿಂದ ಈಗಾಗಲೇ ನಾವು ಆಸ್ಪತ್ರೆಗೆ ತಂದು ಇದು ಮಾಡ್ತೀವಿ. ಎಲ್ಲ ಲಿವರ್ ಫೇಲ್ ಆಗಿ, ಎಲ್ಲ ಕಿಡ್ನಿ ಫೇಲ್ ಆಗಿ ಈ ರೀತಿ ಆರೋಗ್ಯ ಮೇಲೆ ದುಷ್ಪರಿಣಾಮ ಬೀರೋದ್ರಿಂದ ಇವತ್ತು ಎಲ್ಲ ಹೆಣ್ಮಕ್ಳು ಮಹಿಳೆಯರು ಹಳ್ಳಿಯಿಂದ ಬಂದು ನಮ್ಗೆ ಸಾಕಾಗಿದ್ರಿ, ನಮ್ಮ ಮಕ್ಕಳು ಕೂಡ ಕುಡಿಯೋದು ಕಲ್ತಿದ್ದಾರೆ. ಮತ್ತು ನಮ್ಮ ಗಂಡಂದಿರು ಕುಡಿದು ಬಂದು ನಾವು ಕೂಡ ಕುಡಿದು ಬಂದು ಮತ್ತೆ ರಾತ್ರಿ ಸಮಯದಲ್ಲಿ ಬಡಿಯೋದು ಮಾಡೋದ್ರಿಂದ ನಮ್ಗೆ ಭಾಳ ದೊಡ್ಡ ವಿಷಯ ಆಗಿದೆ ಅನ್ನೋ ಒಂದು ಇದಕ್ಕೆ ಇವತ್ತು ನಮ್ಗೆ ಎಷ್ಟೊತ್ತಿದ್ರೆ ತಹಸೀಲ್ದಾರ್ ಸಾಹೇಬ್ಗೆ ನಾವು ಮನವಿ ಪತ್ರ ಕೊಡಬೇಕು ಅನ್ನೋ ಒಂದು ಇದರಿಂದ ಬಂದಿದ್ದಾರೆ. ಇವತ್ತು ಅದಕ್ಕಾಗಿ ಕ್ರಾಂತಿಕಾರಿ ಮಹಿಳಾ ಸಂಘ ನಾವು ಒಕ್ಕೂಟದಿಂದ ಇವತ್ತು ತಹಸೀಲ್ದಾರ್ ಮುಖಾಂತರ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಯಾರು ಸತ್ರೇನು ಯಾರು ಬದುಕಿದ್ರೇನು ಕುಡಿದ್ರೆ ಅವ್ರು ಹೇಳಿದಂಗೆ ಕೇಳ್ತಾರ. ಇವ್ರಿಗೆ ಶೋಷಣೆ ಮಾಡೋಕೆ ಅನುಕೂಲ ಆಗ್ತಾರ. ಯಾಕೆ ಓಟ್ ಹಾಕ್ಸ್ಕೊಳಕ್ಕಾಗಲಿ, ಇನ್ನೊಂದು ಯಾವುದೇ ಬೇರೆ ಕೆಲಸ ಮಾಡಿಸ್ಕೊಳಕ್ಕಾಗಲಿ, ಇಂಥವ್ರಿಗೆ ಆ ಕುಡಿಯೋಕ್ಕೆ ಕೊಟ್ಟರೆ ಮಾತ್ರ ಇವ್ರಿಗೆ ಕೆಲಸ ಮಾಡ್ತಾರೆ. ಅದು ಕೊಟ್ಟಿಲ್ಲ ಅಂದರೆ ಇವ್ರು ನಮಗೆ ಕೆಲಸ ಮಾಡಲ್ಲ ಅಂತೇಳಿ ಈ ಕುಡಿಯೋದು ಮಾತ್ರ ಜೀವನದಾಗ ಆಗಿನಿಂದ ಈಗಿನವರೆಗೆ ಕೂಡ ಒಂದು ಮಾಡೋಕೆ ಆಗುವುದು. ಈಗ ನಮ್ಮ ಕೆಲವು ಅಕ್ಕ ತಂಗಿಯರನ್ನು ಕೂಡ ತಾಳಿಗಳು ಹರಿದೋಗ್ಯವ, ಮತ್ತು ಜೀವಗಳು ಕೂಡ ಹೋಗ್ಯಾವ, ಸತ್ತೋಗ್ಯಾರ. ನಮ್ಮ ಮಕ್ಕಳು ಕೂಡ ಕುಡಿದು ಸಣ್ಣ ವಯಸ್ಸಿನಲ್ಲೇ ಸತ್ತೋಗ್ಯಾರ. ನಮ್ಮ ಅಣ್ಣ ತಮ್ಮಿಂದ್ರು ಕೂಡ ಹೀಗೆ ಜಗಳಾಡಿ ಬಡದಾಡಿ ಕಡದಾಡಿ ಈಗೇನು ಗಣಪನ ಜಯಂತಿ ಅಂದರೆ ಏನೋ ಗೊತ್ತಿಲ್ಲ ಜನರಿಗೆ. ಸುಮ್ಮನೆ ಎಗರಾಡೋದು ಕುಡಿಯೋದು ಇದೇ ಗಣಪನ ಹಬ್ಬ ಜಯಂತಿ ಅನ್ನೋದ್ರ ಮಟ್ಟಿಗೆ ತಂದಿಟ್ಟಾರ. ಆ ಮಕ್ಕಳಿಗಾಗಲಿ ಜನರಿಗಾಗಲಿ ಏನೂ ತಿಳುವಳಿಕೆ ಕೊಡಲಾರ್ದಂಥ ಪರಿಸ್ಥಿತಿಯಲ್ಲಿ ಈ ರಾಜಕೀಯದವರು ಮತ್ತು ಅಧಿಕಾರಿಗಳು ಜನರನ್ನ ಇಡ್ತಾ ಇದ್ದಾರೆ.